ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಮಾಸಿಕ ಸಭೆಯಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಬೆಂಗಳೂರು ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಯಾದ ಡಾಕ್ಟರ್ H. ಮುನಿಯಪ್ಪನವರು ಮಾತನಾಡಿದರು. ಈ ಕಂಪಿಟೇಷನ್ ಅಂತಕ್ಕಂಥದ್ದು 15 ವರ್ಷಗಳ ಕಾಲಾವಕಾಶ ಮಿತಿಯನ್ನು ನಿಗದಿಗೊಳಿಸಿದೆ. ಮೊನ್ನೆ 3 ತಿಂಗಳಾಯಿತು. ಅದನ್ನು 10 ವರ್ಷ 8 ತಿಂಗಳು ಮಾತ್ರ ಕಂಪಿಟೇಷನ್ ನಡೀಬೇಕು. ಇನ್ನುಳಿದಂತೆ ಅದನ್ನು ನೌಕರರಿಗೆ ವಾಪಸ್ ಕೊಡಬೇಕು ಅಂತಕ್ಕಂಥ ಆದೇಶ ಆಗಿದೆ. ಈಗಾಗಲೇ ಅದು ಬಿಟ್ಟು 3 ತಿಂಗಳು ಕಳೆದೋಗಿದೆ. ಆಮೇಲೆ ಅದರ ಸಂಬಂಧಿಸಿರ್ತಕ್ಕಂಥ ಒಬ್ಬ ವಕೀಲರನ್ನ ಕಂಡು ಅವರೊಳಗೆ ಸಮಾಲೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಹೈಕೋರ್ಟ್ನಲ್ಲಿ ಹೋಗಿ ಆ ಒಂದು ಮಾಹಿತಿಯನ್ನು ಪಡೆದು ಆ ಸಂಬಂಧಪಟ್ಟಂಥ ವಕೀಲರಿಗೆ ಸಂಪರ್ಕಿಸಿ ಅದೊಂದು ಈಗ ಒಂದು ನೌಕರಿಗೆ ಅದರ ಉಳಿದಂಥ ಒಂದು ಈ 3 ತಿಂಗಳು 4 ತಿಂಗಳದು 3 ವರ್ಷ 4 ತಿಂಗಳ ಒಂದು ಹಣವನ್ನು ವಾಪಸ್ಸು ಪಡಿತಕ್ಕಂಥ ಒಂದು ಸ್ಥಿತಿಯನ್ನು ಉಂಟು ಮಾಡಬೇಕು. ಅದು ಸರ್ಕಾರದೊಡನೆ ಮಾಡಿಸ್ಬೇಕು ಅಂತಕ್ಕಂಥ ಕಾರ್ಯವನ್ನು ಹಮ್ಮಿಕೊಳ್ತಕ್ಕಂಥದ್ದು ನನ್ನ ಒಂದು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಆಮೇಲೆ DA ಅಪರ ಕಾರ್ಯದರ್ಶಿಗಳ ಒಂದು ಮೇಜಿನ ಮೇಲೆ ಇದೆ ನಮ್ಮ DA. ಈಗ ಇತ್ತೀಚಿನ ದಿನಗಳಲ್ಲಿ 3 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಆ ಉಪಚುನಾವಣೆಗಳ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಅಲ್ಲಿ ಸ್ಥಾನದಲ್ಲಿ ಅವರು ಕೂತ್ಕೊಳ್ಳೋದಕ್ಕೆ ಕೂಡ ಆಗ್ತಾ ಇಲ್ಲ. ಆ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಕೊಂಡಿದ್ದಾರೆ. ಅಂದರೆ ಆ ಚುನಾವಣೆ ಮುಗಿದ ನಂತರ ನಮ್ಮ DA ಈ ಜುಲೈ 1ನೇ ತಾರೀಕಿನಿಂದ ಬರಬೇಕಾಗಿರ್ತಕ್ಕಂಥ ಪ್ರಪ್ರಥಮ ವೇತನ ಆಯೋಗದ DA ಕೂಡ ನಮಗೆ ₹2.75 ದರದಲ್ಲಿ ನಮಗೆ ಕೊಡ್ತಕ್ಕಂಥ ನಿರೀಕ್ಷೆ ಇದೆ ಅಂತ ನಾನಾದರೂ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಈ ಜ್ಯೋತಿ ಸಂಜೀವನಿ ಆರೋಗ್ಯ ಭಾಗ್ಯ ಮತ್ತು ಈ ಸಂಘ ಕಿರಣ್ ಯೋಜನೆಯನ್ನ ಜಾರಿಗೆ ತಂದಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಪ್ರತಿಷ್ಠಿತವಾದಂತಹ ಒಂದು ಆಸ್ಪತ್ರೆಗಳಿದ್ದಲ್ಲಿ ಅದರ ಹೆಸರನ್ನು ಕೊಟ್ಟರೆ ನಾನು ಆ ಹೆಸರನ್ನ ಆ ಒಂದು ಚಿಕಿತ್ಸೆ ಪಡೆತಕ್ಕಂಥ ಆಸ್ಪತ್ರೆಗಳ ಪಟ್ಟಿಯಲ್ಲಿ ಅದನ್ನ ನಮೂದು ಮಾಡ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ. ಆಮೇಲೆ ಈ ಸಮ್ಮೇಳನ ಅಂತ ನಿಮ್ಗೆಲ್ಲ ಆಗ್ತದಿಲ್ಲ ಅಂತ ಇರ್ಬೋದು. ಅದ್ರ ಹಿಂದೆ ನನ್ನದೇ ಒಂದು ಪ್ರಬಲವಾದಂಥ ಒಂದು ಕೂಗಿತ್ತು. ಏನೇ ಮಾಡಿ ಸಮ್ಮೇಳನ ಮಾಡಲೇಬೇಕು, ಇದು ನಮ್ಮ ನೌಕರರಿಗೆ ಅಷ್ಟೊತ್ತಿಗೆ ಕೆಲವು ಬೇಡಿಕೆಗಳನ್ನ ಆ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲೇಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೊಂದಿದ್ದೀನಿ. ನಾನು ಒಂದು ವಾರಕ್ಕೆ 4 ದಿವಸಗಳ ಕಾಲ ರಾಜ್ಯ ಸಂಘಕ್ಕೆ ಹೋಗ್ತಾ ಇರ್ತೀನಿ. ಅಲ್ಲಿ ಬೆಳವಣಿಗೆಗಳನ್ನ ಎಲ್ಲವನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಈಗಾಗಲೇ ಇವರು ಮೊನ್ನೆ 1/7/2024 ನಿವೃತ್ತಿ ಹೊಂದಿರತಕ್ಕಂಥ ಕೆಲವು ನೌಕರರು ಇರ್ಬೋದು. ಅವರ ಬಗ್ಗೆ ಕೂಡ ನಮ್ಮ ರಾಜ್ಯ ಸಂಘ ಒಂದು ಮನವಿ ಪತ್ರವನ್ನು ಕೊಟ್ಟು ಸರ್ಕಾರದ ಗಮನವನ್ನು ಸೆಳೀತಾ ಇದೆ. ಅದು ಚೀಫ್ ಸೆಕ್ರೆಟರಿ, ಮುಖ್ಯಮಂತ್ರಿಗಳು ಮತ್ತು ಹಣಕಾಸಿನ ಕಾರ್ಯದರ್ಶಿ ಇವರನ್ನೆಲ್ಲ ಸಂಪರ್ಕ ಮಾಡ್ತಾ ಇದೆ. ಅದರಲ್ಲಿ ಅದರ ಫಲಶ್ರುತಿ ಏನಾಗುತ್ತೋ ಏನೋ ಅಂತಕ್ಕಂಥದ್ದು ಅದು ನಮ್ಮ ಒಂದು ರಾಜ್ಯ ಸಂಘದಲ್ಲಿ ಅದೋ ಒಂದು ಬೇಡಿಕೆಯನ್ನ ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಗಮನ ಇಟ್ಟು ಅದನ್ನು ಕೂಡ ಅದರ ಒಂದು ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಆಮೇಲೆ ನಿಮ್ಮ ತಾಲೂಕಿನಲ್ಲಿ ಒಂದು ಈ ಕಟ್ಟಡ ಏನಿದೆ ನಾವು ಒಪ್ಕೊಳ್ತಾ ಇದ್ದೀವಿ. ಈಗ ನಿಮ್ಗೆ ನಾನು ಒಂದು ಇದನ್ನ ಆಗ್ತಾ ಇದ್ದೀನಿ ಷರತ್ತು. ಏನ್ ಷರತ್ತು ಅಂದ್ರೆ ನಿಮ್ಮ ಸಂಘದಿಂದಾನು ಒಂದು ಸೈಟ್ ಅನ್ನ ಹೀಗೆ ಮಾಡಿ ಇಟ್ಕೊಂಡಿದ್ರೆ ಕಾಲಾನುಸಾರ ನಾವು ಅದರಲ್ಲಿ ಒಂದು ಸುವ್ಯವಸ್ಥಿತವಾದಂತಹ ಒಂದು ನಿವೃತ್ತರ ಭವನ ಕಟ್ಟೋದಕ್ಕೆ ತಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪತ್ರ ವ್ಯವಹಾರ ಮತ್ತೊಂದು ವ್ಯವಹಾರನೂ ನಾನೂ ಕೂಡ ಅದರಲ್ಲಿ ಭಾಗಿಯಾಗಿ ಅದನ್ನ ಮಂಜೂರು ಮಾಡ್ತಕ್ಕಂಥ ದಿಶೆಯಲ್ಲಿ ನಿಮ್ಮ ಒಂದು ಸಚಿವರಾಗಿರ್ಬೋದು, ನಿಮ್ಮ ಶಾಸಕರಾಗಿರ್ಬೋದು, ಅವರ ಒಂದು ಬಳಿ ಸಂಪರ್ಕಿಸಿ ಈ ಕೆಲಸನ ನಿಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಈ ಸಂಘಕ್ಕೆ ನಾನು ಅದರ ಒಂದು ಜವಾಬ್ದಾರಿಯನ್ನು ಅವ್ರು ವಹಿಸಿರ್ತೀನಿ. ನಾನು ಕೂಡ ಅದರ ಹಿಂದೆ ಆಗಲಿ ಮುಂದೆ ಆಗಲಿ ನಿಂತು ಆ ಕೆಲಸನ ಮಾಡಿಸ್ತೀನಿ.
ಈಗ ಈಗಾಗಲೇ ನಮ್ಮ ಕೋಲಾರದ ಜಿಲ್ಲಾ ಸಂಘದ ನಿವೇಶನಕ್ಕಾಗಿ ಶಿಕ್ಷಣ ಸಚಿವರು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಇವರನ್ನು ಕೂಡ ನಾವು ಕಂಡು ಪತ್ರ ವ್ಯವಹಾರವನ್ನು ಮುಂದುವರಿಸ್ತಾ ಇದ್ದೀನಿ. ಅದು ಕೂಡ ನಮ್ಮ ಒಂದು ಈಗ ಪ್ರಕ್ರಿಯೆ ಆಗಿದೆ. ಇಷ್ಟಕ್ಕೆ ಆಮೇಲೆ ಏನಾದರೂ ನೌಕರರು ತಾವು ಒಳ್ಳೆ ಚಟುವಟಿಕೆಯಿಂದ ಇರಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು, ಆಮೇಲೆ ಯಾವಾಗಲೂ ಕೂಡ ನಗರದಿಂದ ಇರಬೇಕು. ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನೀವು ಮಾರ್ಗದರ್ಶಿಯಾಗಿರ್ಬೇಕು. ಅವರು ಶಾಲೆಗೆ ಹೋಗ್ತಾರೆ ಬರ್ತಾರೆ, ಅವರ ಹೋಮ್ವರ್ಕ್ ಏನಿದೆ, ಅವರಿಗೆ ಯಾವ ಪಾಠ ಮಾಡಿದ್ರು ಏನು ಅಂತಕ್ಕಂಥ ವಿಚಾರಗಳನ್ನ ಕೂಡ ತಾವು ಮನವರಿಕೆ ಮಾಡಿಕೊಡ್ಬೇಕು. ಒಳ್ಳೆ ಮಾತು, ಒಳ್ಳೆ ನಡತೆ, ಒಳ್ಳೆ ರೀತಿ, ಬೆಳಿಗ್ಗೆ ಬೇಗನೆ ಹೇಳ್ತಕ್ಕಂಥದ್ದು, ವಾಕಿಂಗ್ ಮಾಡ್ತಕ್ಕಂಥದ್ದು, ಆಹಾರ ವಿಷಯದಲ್ಲಿ ಆಹಾರ ವಿಷಯದಲ್ಲಿ ಸ್ವಲ್ಪ ಮಿತವಾದಂಥ ಆಹಾರವನ್ನು ಸೇವಿಸ್ತಕ್ಕಂಥದ್ದು, ಸಾಫ್ಟ್ ಫುಡ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಮರಿಬಾರ್ದು. ಆಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ನಿವೃತ್ತ ಶಿಕ್ಷಕರು ಇರ್ಬೋದು. ನಿವೃತ್ತ ಶಿಕ್ಷಕರು ಒಂದು ವೇಳೆ ನಿವೃತ್ತರಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ತಾವು ಆಜೀವ ಸದಸ್ಯತ್ವ ಆಗಿದ್ದಲ್ಲಿ ಅವರು ತೀರೋದ್ರೆ ಅವರಿಗೆ 25,000 ರೂಪಾಯಿಗಳ ಒಂದು ಧನ ಸಹಾಯವನ್ನು ಕೂಡ ನಮ್ಮ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೊಡ್ತಕ್ಕಂಥ ಒಂದು ಅವಕಾಶ ಇದೆ. ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಫಾರಮ್ಗೆ ಕೂಡ ನಾನು ನಿಮ್ಮ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ನಾನು ಅದನ್ನು ಕೊಡ್ತೀನಿ. ಆಮೇಲೆ ಇನ್ನೇನಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ಚಿಂತಾಮಣಿ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ. ನನಗಂತೂ ನಿಮ್ಮ ಸಂಘದ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ. ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೇನೆ, ಸಂಘಗಳು ಏನೋ ಒಂದು ರೀತಿಯಲ್ಲಿ ಉದಾಸೀನವಾಗಿದೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಮೂಲ ಏನಪ್ಪಾ ಅಂತಂದ್ರೆ ಈ ಸಾಮೂಹಿಕ ಪ್ರಾರ್ಥನೆ ಇವೆಲ್ಲ ನೋಡಿದಾಗ ನನಗನ್ನಿಸ್ತದೆ ದೈವ ಸಂಭೂತರಾಗಿರ್ತಕ್ಕಂಥವ್ರು, ಈ ತಾಲೂಕಿನಲ್ಲಿ ನಿವೃತ್ತ ಸಂಘದ ಸದಸ್ಯರಾಗಿರ್ತಕ್ಕಂಥವ್ರು ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಅದು ಭಾವಿಸ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು, ನಿಮ್ಮ ತಾಲೂಕಿನ ನಮ್ಮ ಅಧ್ಯಕ್ಷರು ಈಗ ಅವರಿಗೆ ನಿಜವಾಗ್ಲೂ 24 ವರ್ಷ ವಯಸ್ಸಾಗಿದೆ ಆದಂತೆ ನನಗೆ ತೋರ್ತಾ ಇದೆ. ಕಾರಣ ಅಂದ್ರೆ ಅವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಳ್ಳೆಯ ಕಾರ್ಯ ತತ್ಪರತೆಯನ್ನು ಹೊಂದಿರ್ತಕ್ಕಂಥದ್ದು. ಅಂತಹ ಒಂದು ಸೈನ್ಯವನ್ನ ನಿಮ್ಮ ಒಂದು ತಾಲೂಕಿನಲ್ಲಿ ಈ ಕಟ್ಕೊಂಡು ನೀವೆಲ್ಲ ಕೂಡ ಈ ರೀತಿಯಾಗಿ ಇನ್ನು ಮುಂದೆ ಒಳ್ಳೊಳ್ಳೆಯ ಕೆಲಸಗಳು ಮಾಡ್ತಕ್ಕಂಥದ್ದು. ಕೊನೆ ಪಕ್ಷ ಮುಂದಿನ ವರ್ಷದಿಂದ ಒಂದೊಂದು ಓಣಿಗೆ ಒಂದು SLC ಮಕ್ಕಳಿಗೆ, ನಿಮ್ಮ ಮಕ್ಕಳು ಯಾರಾದ್ರೂ ಪಾಸ್ ಆಗಿರ್ತಕ್ಕಂಥ ಮೆರಿಟ್ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಮಾಡಬೇಕು ಅಂತಕ್ಕಂಥದ್ದನ್ನ ನನ್ನ ಒಂದು ಮನವಿ ಇದೆ. ಅದನ್ನ ಮನವಿಯನ್ನ ನೀವು ಸ್ವೀಕರಿಸ್ತೀರಿ ಅಂತಕ್ಕಂಥ ನನಗೆ ಗೊತ್ತು. ಆ ಸಂದರ್ಭದಲ್ಲಿ ನನ್ನ ಕಡೆಯಿಂದ ಕೂಡ ನಾನು ಏನಾದರೂ ಹಣ ಸಹಾಯವನ್ನು ಮಾಡಬೇಕು ಅದನ್ನು ಸಿದ್ಧರಿದ್ದೀನಿ. ಅಂತ ಕಾರ್ಯಕ್ರಮಗಳಿಗೆ ನಾನು ಒಂದು ಮನುಷ್ಯರೇ ನಾನು ಬಹಳ ಮನಸ್ಸನ್ನ ಒಳ್ಳೆ ರೀತಿಯಿಂದ ಹೊಂದಿರತಕ್ಕಂಥವ್ರು. ಈಗಾಗಲೇ ನನ್ನ ಒಂದು ಕಾರ್ಯಕ್ರಮಗಳನ್ನ ಹೇಳಿದ್ರೆ 60 ವರ್ಷ ಆದವರಿಗೆ ರೈಲ್ವೆಯಲ್ಲಿ ಒಂದು ಜೆಂಟ್ಸ್ಗೆ ಪುರುಷರಿಗೆ 40% ರಿಯಾಯಿತಿ ಕೊಡಿಸಬೇಕು, 50% ನಮ್ಮ ಮಹಿಳೆಯರಿಗೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ರಿಯಾಯಿತಿ ಕೊಡಿಸಬೇಕು ಅಂತಕ್ಕಂಥದ್ದನ್ನ ನಮ್ಮ ಈ ಜಲಶಕ್ತಿ ಮತ್ತು ರೈಲ್ವೆ ಸಹಾಯಕ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿಯಾಗಿ ಅದನ್ನು ಕೂಡ ಚರ್ಚೆ ಮಾಡ್ತಕ್ಕಂಥ ದಿಶೆಯಲ್ಲಿದ್ದೀವಿ. ಇಂತಹ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ನಾನು ಮಾಡ್ತಕ್ಕಂಥದ್ರಲ್ಲಿ ನನ್ನ ಪಾತ್ರ ಬಹಳ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಯಾವುದೇ ಒಂದು ಇದರ ಕಾರಣಕ್ಕಾಗ್ಲಿ ಎಲ್ಲರೂ ಕೂಡ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು. ನಿಮ್ಮೆಲ್ಲರ ಮನಸ್ಸು ನಮ್ಮ ಈ ಸಂಘದ ಮೇಲೆ ಅಭಿಮಾನ ಇರಲಿ. ಇದೇ ರೀತಿಯಾಗಿ ಸಹಕಾರವನ್ನು ಮುಂದಕ್ಕೂ ಕೂಡ ಕೊಡಿ. ನಿಮ್ಮಲ್ಲಿರ್ತಕ್ಕಂಥ ಟೀಮು ಒಳ್ಳೆ ಒಂದು ಈ ಚೇರ್ಮನ್ ಯಾವ ರೀತಿಯಾಗಿ ಅದರ ಕೆಲಸವನ್ನ ಅವು ಮಾಡ್ತಾವೋ ಆ ರೀತಿಯಾಗಿ ನಿಮ್ಮ ಸಂಘ ಒಳ್ಳೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ನಾನು ಹೊಗಳ್ತಾ ಇಲ್ಲ, ಮೊದಲನೇ ಸಾರಿ ಬಂದಾಗಲೇ ನಾನು ವೀಕ್ಷಣೆ ಮಾಡಿ ನೋಡಿದೆ. ಕಾರಣ ಏನಂತಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಗಳಾಗ್ತಾ ಇದ್ದೀರಿ. ಆ ಭಾಗಿಗಳಾಗ್ತಕ್ಕಂಥವ್ರಿಗೆ ನಾನು ನಿಮಗೆ ಇಷ್ಟೊಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ತಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ತಮ್ಗೆಲ್ರಿಗೂ ಉದ್ದೇಶಿಸಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.